ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬೆಳಗ್ಗೆ 4:30ಇಂದಲೇ ಲಾಗ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೆ. ಒಳಗಡೆ ಎಲ್ಲ ಮನೆಯೆಲ್ಲ ಒರೆಸಿ, ಇವತ್ತು ಅಮಾವಾಸ್ಯೆ ದಿನ ಅಂತ ನಾನು ಹೊರಗಡೆ ಸ್ವಲ್ಪ ಲೇಟಾಗಿ ಬಂದೆ ಅಂತಲೇ ಸಹ ಹೇಳ್ಬೋದು. ಬಾಗಿಲು ಸಹ ಎಲ್ಲ ಪೂಜೆನ ರೆಡಿ ಮಾಡ್ಕೊಂಡಿದ್ದೀನಿ. ನಿಂಬೆಹಣ್ಣನ್ನ ಕಟ್ ಮಾಡಿಕೊಂಡು ನಿಂಬೆಹಣ್ಣಿಗೆ ಅರಿಶಿನ ಮತ್ತು ಕುಂಕುಮ ಎಲ್ಲ ಹಚ್ಚಿ ಬಾಗಿಲನ್ನೆಲ್ಲ ಅರಿಶಿನ ನೀರಲ್ಲಿ ತೊಳೆದು ಆಮೇಲೆ ಹಾಕ್ಕೊಂಡು ಹೂವೆಲ್ಲ ಮಾಡಿಸ್ಕೊಂಡು ತೋರಣನ ಸಹ ರೆಡಿ ಮಾಡಿಕೊಂಡೆ. ನಮ್ಮ ಮನೆ ಮುಂದೆ ವಾತಾವರಣ ಎಷ್ಟು ಚೆನ್ನಾಗಿದೆ ಅಂದರೆ ಅಕ್ಕಿ ಸೌಂಡ್ಗಳು, ನವಿಲು ಸೌಂಡ್ಗಳು, ಆ ಗಿಡ ಮರ ಎಲ್ಲ ಇರೋದ್ರಿಂದ ನನಗೆ ತುಂಬಾ ಖುಷಿ ಆಗುತ್ತೆ. ಬೆಳಗ್ಗೆ ಎದ್ದು ಬಂದಾಗ ಒಂಥರ ವಾತಾವರಣ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಏನಪ್ಪ ಅಂದರೆ 4:30ಗೆ ಎದ್ದು ನಾನು ಎದ್ದು ಕೂತ್ಕೊಂಡೆ. ಪಾಪನ ಸಹ ಎದ್ದು ಒಂದು ಅರ್ಧ ಗಂಟೆ ಮಲಗಿಸೋಣಂತ ಟ್ರೈ ಮಾಡಿದೆ, ಆಗಲಿಲ್ಲ. ಆಮೇಲೆ ಪೂಜೆನೂ ಲೇಟಾಗಿ ಹೋಗ್ಬಿಡುತ್ತಲ್ಲ, ಅಮಾವಾಸ್ಯೆ ದಿನ 5 ಗಂಟೆ ಹೊತ್ತಿಗೆ ಪೂಜೆ ರೆಡಿ ಮಾಡ್ಕೊಬೇಕಲ್ಲ ಅಂತ ಅವ್ರನ್ನೂ ಸಹ ಎತ್ಕೊಂಡು ಹೊರಗಡೆ ಎಲ್ಲ ಪೂಜೆನ ಸಹ ರೆಡಿ ಮಾಡಿಕೊಂಡೆ. ಇವಾಗ ನಾನು ರಿಂಗ್ ಲೈಟ್ ಇಲ್ಲ, ಹಿಂಗೆ ರಿಂಗ್ ಲೈಟ್ ಇದ್ದಿದ್ರೆ ನಾನು ಯಾವ್ಯಾವ ರೀತಿ ಪೂಜೆ ಮಾಡ್ತೀನಿ ಅಂತಲೇ ಸಹ ನಾನು ರೆಡಿ ಮಾಡೋದೆಲ್ಲ ನಾನು ತೋರಿಸ್ಕೊತಾ ಇದ್ದೆ. ಇವಾಗ ಮನೆಗೆ ಧೂಪ ಹಾಕ್ಕೊಳ್ಳೋಕ್ಕೆ ಏನೇನು ಹಾಕ್ಕೊತೀನಿ ಅಂದರೆ ನಿಮಗೂ ಸಹ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಈ ಥರ ಧೂಪ ಹಾಕ್ಕೊಳ್ಳೋದ್ರಿಂದ ಮನೇಲಿ ಕೆಟ್ಟಾಗೋದು, ಆಮೇಲೆ ಜಗಳ ಆ ಥರ ಎಲ್ಲ ಆಗೋದು ಕಮ್ಮಿ ಆಗಿ ಹೋಗ್ಬಿಡುತ್ತೆ. ದುಡ್ಡಿನ ಸಮಸ್ಯೆ ಇರ್ಬೋದು, ಅದೆಲ್ಲ ಸ್ವಲ್ಪ ಕಮ್ಮಿ ಆಗಿಬಿಡುತ್ತೆ. ಆಮೇಲೆ ಹೋದ ಕಾಲದಲ್ಲೆಲ್ಲ ಬೆಣ್ಣೆ ಎಲ್ಲ ಕೆಂಡೋದೆಲ್ಲ ಹಾಕ್ಕೊತಾಯಿದ್ರು. ಇವಾಗ ಕೆಂಡ ಎಲ್ಲ ಸಿಗೋದಿಲ್ಲ ಅಂದರೆ ಈ ಥರ ಹಾಕ್ಕೊಬೋದು. ಒಂದು ಹಳೆ ದೀಪ ಇಟ್ಕೊಂಡು ಒಂದು 4 ಪಲಾವ್ ಎಲೆ, ಒಂದು 4 ಲವಂಗ ಮತ್ತು ಸ್ವಲ್ಪ ಒಂದು 3 ನಾವು ಇದನ್ನ ಹಾಕ್ಕೊಬೇಕು. ಏನಪ್ಪ ಅಂದರೆ ಕರ್ಪೂರ ಹಾಕ್ಕೊಂಡು ಚೆನ್ನಾಗಿ ಒಂದೇ ಒಂದು ಸಾಂಬ್ರಾಣಿನ ಅದರೊಳಗಡೆ ಹಾಕ್ಕೊಂಡ್ರೆ ಧೂಪ ಎಲ್ಲ ಹುರಿದ್ಮೇಲೆ ಸಾಂಬ್ರಾಣಿ ಹಾಗೆ ಹೊಗೆ ಬರ್ತಾ ಇರುತ್ತಲ್ಲ, ಆ ಥರ ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ನಾನು ಪೂಜೆ ಮಾಡ್ಬೇಕಾದ್ರೆ ಪಾಪು ಎದ್ದು ಗಂಟೆನ ಬಾರಿಸ್ತಾ ಇದ್ದಾರೆ, ನೀವೇ ನೋಡ್ತಾ ಇರ್ಬೋದು. ಈಗ ಅಮಾವಾಸ್ಯೆ ಪೂಜೆನ ಹೆಂಗೆ ಮಾಡೋದು ಅಂತ ಸ್ವಲ್ಪ ಹೇಳ್ತೀನಿ ನಾನು. ಅಮಾವಾಸ್ಯೆ ಪೂಜೆ ಅಂದರೆ ಅಮಾವಾಸ್ಯೆ ನಾವು ಊಟಕ್ಕಿಂತ ಮುಂಚೆನೇ 4 ಗಂಟೆಗೆ ಎದ್ದು ಪೂಜೆ ಎಲ್ಲ ಮುಗಿಸ್ಕೊಂಡ್ರೆ ತುಂಬಾ ಒಳ್ಳೆಯದು. ಮನೆಗೆ ಕಳಸನ ಅಮಾವಾಸ್ಯೆ ದಿನ ತೊಳ್ಕೊಂಬೇಡಿ, ಹಿಂದಿನ ದಿನ ತೊಳ್ಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿರಿ. ಏನೇ ಇಲ್ಲ ಅಂದರೂ ದೇವ್ರ ಮನೆಗೆ ಸ್ವಲ್ಪ ಒಂದು ಗ್ಲಾಸ್ ನೀರಿಗೆ ಒಂದೇ ಒಂದು ತುಳಸಿ ಎಲ್ಲ ಹಾಕ್ಕೊಂಡು ನಾವು ಪೂಜೆನ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ದೇವ್ರ ಮನೆ ಯಾವತ್ತೂ ಸಹ ಖಾಲಿ ಇಡಬಾರ್ದಂತೆ. ಆಮೇಲೆ ಹಿಂದಿನ ದಿನವೇ ನಾಮೆಲ್ಲ ಇಟ್ಕೊಳಕ್ಕೆ ಹೋಗ್ಬೇಡಿ ಫೋಟೋಗೆ. ಸುಮ್ಮನೆ ಒರೆಸ್ಕೊಂಡು ಇಟ್ಕೊಂಡು ಬೆಳಗ್ಗೆ ಮಾರ್ನಿಂಗ್ ಒರೆಸ್ಕೊಂಡು ನಾಮನ ಹಾಕ್ಕೊಂಡ್ರೆ ದೇವರಿಗೆ ತುಂಬಾ ಒಳ್ಳೆಯದು ಅಂತಲೇ ಸಹ ಹೇಳ್ಬೋದು. ಇವಾಗ ನಾನು ಅಡುಗೆಗೆ ಒಂದೊಂದು ಸ್ನಾನ ಎಲ್ಲ ಆಗಿ ಪೂಜೆ ಎಲ್ಲ ಆಯ್ತಲ್ಲ, ಆಗಿ 7:30 ಆಗೋಗ್ಬಿಟ್ಟಿತ್ತು ಆಲ್ರೆಡಿ. ನನ್ನ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಸಹ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದೆ. ನನ್ನ ಹಣ್ಕಾಯನ್ನು ತೊಗೊಂಡೋಗಿರಲಿಲ್ಲ, ಒಂದು ಕರ್ಪೂರ ಹಚ್ಚಿ ಬಂದೆ. ಆ ಕಡೆಯಿಂದ ಪೂಜಾರಿ ಐನವ್ರು ಇದ್ರಲ್ಲ, ಅವ್ರು ಪೂಜೆ ಮಾಡೋರು ಒಂದು 2 ಬಾಳೆಹಣ್ಣು ಸ್ವಲ್ಪ ಹೂವನ್ನು ಸಹ ಕೊಟ್ಟರು. ನಾನು ಸಹ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದೆ. ಆವಾಗ ಪಾಪು ಸೌಂಡ್ ಕೇಳಿಸ್ತಾನೆ ಇರುತ್ತೆ. ನಾನೆಲ್ಲ ಇವತ್ತು ಟಿಫನ್ಗೆ ವೆಜಿಟೇಬಲ್ ಪಲಾವ್ನ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ನೀವೇ ನೋಡ್ತಾ ಇರ್ಬೋದು, ಬೀನ್ಸ್ ಮತ್ತು ಕ್ಯಾರೆಟ್ನ ಸ್ಲೈಸಾಗಿ ಹಚ್ಚಿಸ್ಕೊಂಡು ಇಟ್ಕೊಂಡಿದ್ದೀನಿ. ನಾವು ಹೆಂಗೆ ಫ್ರೆಂಚ್ ಫ್ರೈನ ರೆಡಿ ಮಾಡ್ಕೊತೀವಿ ಆ ಥರ ಕ್ಯಾರೆಟ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಈರುಳ್ಳಿನ ಸಹ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ನನಗೆ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ಸ್ವಲ್ಪ ಮಾತಾಡೋಕ್ಕೂ ಸಹ ಆಗ್ತಾಯಿಲ್ಲ. ಆಮೇಲೆ ಇವಾಗ ಖಾರಕ್ಕೆ ಆಡಿಸ್ಕೊಳ್ಳೋಕ್ಕೆ ನಾನು ಮಸಾಲೆನ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಪಾಲಕ್, ಸ್ವಲ್ಪ ಸಾಂಬಾರು ಸೊಪ್ಪು, ಸ್ವಲ್ಪ ಮೆಂತ್ಯ ಸೊಪ್ಪು ಸಹ ನೀರಲ್ಲಿ ನೆನೆಸಿ ಸ್ವಲ್ಪ ಹೊತ್ತಿಟ್ರೆ ಮಣ್ಣೆಲ್ಲ ಬಿಟ್ಕೊಂಡಿರುತ್ತೆ. ಆಮೇಲೆ ಅವಾಗ ಈ ಥರ ಕ್ಲೀನ್ ಮಾಡ್ಕೊತಾ ಇದ್ರೆ ನಮಗೂ ಸಹ ಅಡುಗೆ ಮಾಡೋಕ್ಕೂ ಸಹ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಒಂದು ಜಾರಿಗೆ ನಾನು ಮತ್ತು ಒಂದು 3 ಬೆಳ್ಳುಳ್ಳಿ ಮತ್ತು ಒಂದು 2 ತುಂಡಷ್ಟು ಶುಂಠಿನ ಸಹ ಹಾಕ್ಕೊತಾ ಇದ್ದೀನಿ. ನನಗೆ ಈ ಥರ ಎಲ್ಲ ಕಟ್ ಮಾಡ್ಕೊಂಡು ಜೋಡಿಸ್ಕೊಳ್ಳೋದ್ರಿಂದ ನೋಡ್ಕೊಂಡು ಅಡುಗೆ ಮಾಡೋಕ್ಕೆ ಏನೋ ಒಂಥರ ಖುಷಿ ಆಗ್ತಾ ಇರುತ್ತೆ. ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸ್ವಲ್ಪ ವಾಯ್ಸೇ ಮಾತಾಡೋಕ್ಕಾಗ್ತಾಯಿಲ್ಲ, ಹಂಗೆ ಆಗ್ಬಿಟ್ಟಿದೆ. ಕಷಾಯನ ಸಹ ಟ್ರೈ ಮಾಡಿದೆ, ಆದರೆ ಆಗಲಿಲ್ಲ. ಸಂಜೆ ಹಾಸ್ಪಿಟ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವಾಗೆಲ್ಲ ಸ್ವಲ್ಪ ಡೆಂಗ್ಯೂ ಹಂಗೆ ಹಿಂಗೆ ಅಂತ ಹೇಳ್ತಾ ಇರ್ತಾರಲ್ಲ, ಅದಕ್ಕೋಸ್ಕರ ಹೋಗಿ ಚೆಕ್ ಮಾಡಿಸ್ಕೊಂಬಂದ್ರೆ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದಲ್ಲ. ಒಂದ್ಸಲ ನಮಗೂ ಸ್ವಲ್ಪ ಕನ್ಫರ್ಮ್ ಆಗುತ್ತಲ್ಲ ಅಂತ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಪುದೀನ ಮತ್ತು ಪಾಲಕ್, ಸಾಂಬಾರು ಸೊಪ್ಪು, ಸ್ವಲ್ಪ ಮೆಂತ್ಯ ಸೊಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಹಸಿರು ಮೆಣ್ಸಿನ್ಕಾಯಿ ಎತ್ತಿಟ್ಕೊಂಡಿದ್ದಿಲ್ಲ, ಒಂದು 10 ವಾಶ್ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೆ, ಅದನ್ನು ಸಹ ಹಾಕ್ಕೊತಾ ಇದ್ದೀನಿ. ಒಂದೊಂದು ಹಸಿರು ಮೆಣ್ಸಿನ್ಕಾಯಿ ಕವರ್ ಒಳಗಡೆ ಕೊಳ್ತೋಗ್ಬಿಟ್ಟಿರುತ್ತೆ. ಫ್ರಿಜ್ಜಲ್ಲಿ ನಾನು ಬಾಕ್ಸಲ್ಲಿ ಸ್ಟೋರ್ ಮಾಡೋದಿಲ್ಲ, ಹಿಂಗೆ ಕವರಲ್ಲೇ ಸ್ಟೋರ್ ಮಾಡ್ಕೊತೀನಿ. ಇನ್ನು ಸ್ಟೋರೇಜ್ ಬಾಕ್ಸ್ಗಳೇನು ನಾನು ತೊಗೊಂಡಿಲ್ಲ.
ಇನ್ನು ಮುಂದೆ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಎತ್ತಿಟ್ಕೊಂಡು ಇವಾಗ ಆಡಿಸ್ಕೊಳ್ಳೋಣ ಅಂತ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಅಷ್ಟೊತ್ತಿಗೆ ಟೊಮೊಟೊವನ್ನು ಹಚ್ಚಿಸ್ಕೊಂಡ್ಬಿಡೋಣ ಅಂತ ಸೈಡಲ್ಲಿ ಸಣ್ಣದಾಗಿ ಹಚ್ಚಿಸ್ಕೊತಾ ಇದ್ದೆ. ಮೀಶೋದಲ್ಲಿ ನಾನು ಇದನ್ನ ಆರ್ಡ್ರ್ ಮಾಡ್ಕೊಂಡಿದ್ನಲ್ಲ, ಅದು ಸ್ವಲ್ಪ ಚಿಕ್ಕದಾಗಿ ಬಂದಿದೆ. ನಾನು ಸ್ವಲ್ಪ ದೊಡ್ಡದು ತೊಗೊಬೇಕಿತ್ತು. ಎಲ್ಲ ವೆಜಿಟೇಬಲ್ ಕಟ್ ಮಾಡ್ಕೊಂಡು ಅದ್ರ ಮೇಲೆ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ. ಕಟ್ ಮಾಡಿಕೊಂಡು ಬೇರೆ ಬೇರೆದಕ್ಕೆ ಎತ್ತಿಡ್ಕೊಬೇಕಾಗುತ್ತೆ. ಈ ವೆಜಿಟೇಬಲ್ ಪಲಾವ್ ಅಂತೂ ನಮ್ಮಲ್ಲಿ ತುಂಬಾ ಇಷ್ಟಪಟ್ಟು ತಿಂತಾರೆ. ಇದು ಕಾಂಬಿನೇಷನಾಗಿ ಒಂದು ಚಟ್ನಿನ ಸಹ ರೆಡಿ ಮಾಡ್ಕೊಬೇಕು. ಇಲ್ಲ ಸುಮ್ಮನೆ ಹಾಗೆ ತಿನ್ನೋದಿಲ್ಲ. ಸೈಡಲ್ಲಿ ಏನೋ ಇಲ್ಲದೆ ಹೋದರೆ ಯಾರಿಗೂ ತಿನ್ನೋಕ್ಕಾಗೋದಿಲ್ಲ. ಅದಕ್ಕೋಸ್ಕರನೇ ಚಟ್ನಿನ ಸಹ ರೆಡಿ ಮಾಡ್ಕೊಳ್ಳೋಣ ಅಂತ ಅದನ್ನು ಸಹ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಏನಪ್ಪ ಅಂದರೆ 4 ಹಸಿರು ಮೆಣಸಿನ್ಕಾಯಿನ ಹಚ್ಚಿಸ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತಲ್ಲ ಅಂತ ಸೈಡಲ್ಲಿ ಎತ್ತಿಟ್ಕೊಂಡು ಇವಾಗ ನೋಡ್ತಾ ಇರ್ಬೋದು ವೆಜಿಟೇಬಲ್ ಎಲ್ಲ ಕಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ನೋಡಿ ಮನೆ ಮೇಲೆ ವೆಜಿಟೇಬಲ್ ಇರೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಎಲ್ಲ ಫ್ರೆಶ್ ತರಕಾರಿ ಇದ್ದರೆ ಈ ಥರ ನಾವು ಪಲಾವೆಲ್ಲ ರೆಡಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ತರಕಾರಿ ತಂದಿದ್ದಿನೇ ಪಲಾವ್ ಮಾಡ್ಕೊಂಡು ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಅದೇ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಂಡು ಮಾರ್ನಿಂಗ್ ಮಾಡೋಕ್ಕೆ ಹೋಗಿ ಅಷ್ಟು ಟೇಸ್ಟೇ ಬರೋದಿಲ್ಲ ಅಂತಲೇ ಸಹ ಹೇಳ್ಬೋದು. ನಾನು ಒಂದು ಮನಿ ಪ್ಲ್ಯಾಂಟ್ನ ಆರ್ಗನೈಸ್ ಮಾಡ್ಕೊಂಡಿದ್ನಲ್ಲ, ಅದನ್ನು ಸಹ ವಾರ ನಾನು ಪೂಜೆ ಎಲ್ಲ ಮಾಡಿದಾಗ ಅದನ್ನು ಸಹ ನಾನು ನೀರೆಲ್ಲ ಚೇಂಜ್ ಮಾಡ್ಕೊತೀನಿ. ಆ ಥರ ವಾರ ನೀರೆಲ್ಲ ಚೇಂಜ್ ಮಾಡ್ಕೊಳ್ಳೋದ್ರಿಂದ ಗಿಡಕ್ಕೆ ತುಂಬಾ ಒಳ್ಳೆಯದು. ಆಮೇಲೆ ಒಳಗಡೆ ಎಲ್ಲ ಪಾಚೆ ಎಲ್ಲ ಕಟ್ಕೊಳ್ಳೋದೆಲ್ಲ ಕಮ್ಮಿಯಾಗಿ ಹೋಗ್ಬಿಡುತ್ತೆ. ನಾನು ಇವತ್ತು ಏನಪ್ಪ ಅಂದರೆ ಈ ಥರ ಅಗಲ ಬೋಸಿಲಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಪಲಾವ್ ಎಲೆ ಸ್ಪೈಸಸ್ ಎಲ್ಲ ಏನು ಹಾಕ್ಕೊತೀವಿ ಮಾಮೂಲಿ ಲವಂಗ ಇರ್ಬೋದು, ಮತ್ತು ಏಲಕ್ಕಿ ಕಾಯಿ, ಪಲಾವ್ ಎಲೆ ಮತ್ತು ಮೆಣಸು, ಸ್ಟಾರ್ ಹೂವು ಎಲ್ಲನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಡ್ರೈ ಆದಮೇಲೆ ಒಂದು 3 ಈರುಳ್ಳಿನ ಚೆನ್ನಾಗಿ ಕಟ್ ಮಾಡಿ ಎತ್ತಿಟ್ಕೊಂಡು ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಕಲರ್ ಫುಲ್ಲು ಚೇಂಜ್ ಆಗಬೇಕು, ಅಲ್ಲಿವರೆಗೂ ನಾವು ಇದನ್ನು ಹುರ್ಕೊಳ್ಳೋಣ. ಅಷ್ಟು ಹುರ್ಕೊಳ್ಳೋ ಹೊತ್ತಿಗೆ ನಾನು ನೆಕ್ಸ್ಟು ಪಾತ್ರೆ ಎಲ್ಲ ಇದ್ದರೆ ಆರ್ಗನೈಸ್ ಎಲ್ಲ ಮಾಡ್ಕೊತೀನಿ. ಅಷ್ಟು ಉರಿಯೋ ಗಂಟ ಸುಮ್ಮನೆ ನಿಂತಿರಲ್ಲ, ಬೇರೆ ಕೆಲಸ ಎಲ್ಲ ಮಾಡ್ಕೊತೀನಿ. ನೀವೇ ನೋಡ್ತಾ ಇರ್ಬೋದು. ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಸ್ವಲ್ಪ ನಾನು ಆಚೆ ಸರಿ ತಿನ್ಸೋಕೆ ಹೋಗಿದ್ದೆ, ಅಷ್ಟೊತ್ತಿಗೆ ಇನ್ನೂ ಸ್ವಲ್ಪ ಸ್ಮ್ಯಾಶ್ ಆಗಿ ಹೋಗ್ಬಿಟ್ಟಿತ್ತು. ಏನು ಮಾಡೋಕ್ಕಾಗಲ್ಲ ಅದೆಲ್ಲ. ಈಗ ಒಂದೇ ಒಂದು ಟೊಮೊಟೊನ ಹಚ್ಚಿಸ್ಕೊಂಡು ಇಟ್ಕೊಂಡಿದ್ನಲ್ಲ, ಅದನ್ನು ಸಹ ಹಾಕ್ಕೊಂಡು ಒಂದು 2 ನಿಮಿಷ ಕಾಲ ಎಣ್ಣೆ ಚೆನ್ನಾಗಿ ಕಾದಿದ್ರೆ ಒಂದು 2 ನಿಮಿಷ ಸಾಕು. ಟೊಮೊಟೊ ತುಂಬಾ ಚೆನ್ನಾಗಿ ಸ್ಮ್ಯಾಶ್ ಆಗಿ ಹೋಗ್ಬಿಡುತ್ತೆ. ಈಗ ತರಕಾರಿ ಎಲ್ಲ ಸ್ಮ್ಯಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಕ್ಯಾರೆಟ್ ಇರ್ಬೋದು, ಬೀನ್ಸ್ ಇರ್ಬೋದು, ಅದನ್ನೆಲ್ಲ ಇವಾಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವತ್ತೇ ಫಸ್ಟ್ ಟೈಮ್ ಈ ಥರ ಈ ಪಾತ್ರೆಯಲ್ಲಿ ಮಾಡ್ತಾ ಇರೋದು. ಯಾವಾಗಲೂ ಕುಕ್ಕರಲ್ಲಿ ಮಾಡ್ತಾಯಿದ್ದೆ. ನನಗೆ ಯಾಕೋ ಕುಕ್ಕರಲ್ಲಿ ಮಾಡಿದ್ರೆ ನನಗೆ ಪಲಾವನ್ನೇ ಮಾಡೋಕ್ಕೆ ಬರಲ್ವೇನೋ ಅಂತ ಅನಿಸ್ಬಿಡೋದು. ಈ ಸಲ ಈ ಥರ ಅಗಲ ಪಾತ್ರೆಯಲ್ಲಿ ಟ್ರೈ ಮಾಡ್ತಾಯಿದ್ದೀನಿ. ಆಮೇಲೆ ತರಕಾರಿ ಎಲ್ಲ ಹಾಕ್ಕೊಂಡ್ಮೇಲೆ ಒಂದು 2 ಸ್ಪೂನ್ ಉಪ್ಪು ಹಾಕ್ಕೊಂಡ್ರೆ ತರಕಾರಿ ಎಲ್ಲ ತುಂಬಾ ರುಚಿ ಕೊಡುತ್ತೆ. ಆಮೇಲೆ ಟೊಮೊಟೊ ಎಲ್ಲ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ. ನಾವು ಖಾರ ಎಲ್ಲ ಹಾಕ್ಕೊಂಡ್ಮೇಲೆ ನಾವು ವೆಜಿಟೇಬಲ್ನ ಹಾಕ್ಕೊಂಡ್ರೆ ಚೆನ್ನಾಗಿರೋದಿಲ್ಲ. ತರಕಾರಿ ಸ್ಮ್ಯಾಶ್ ಆಗಿರೋ ಟೇಸ್ಟೇ ಬರೋದಿಲ್ಲ ಪಲಾವ್ ಅಂತಲೇ ಸಹ ಹೇಳ್ಬೋದು. ನಾನೀಗ ನೋಡಿ ಗ್ರೀನ್ ಕಲರ್ ಬಂದಿದೆ. ನಾನು ಸೊಪ್ಪೆಲ್ಲ ರುಬ್ಕೊಂಡಿದ್ನಲ್ಲ, ಅದನ್ನು ಸಹ ಹಾಕ್ಕೊಂಡು ಇದು ಚೆನ್ನಾಗಿ ಎಣ್ಣೆ ಬಿಡ್ಕೊಬೇಕು. ನಾವು ಏನಪ್ಪ ಅಂದರೆ ಇದು ತುಂಬಾ ಗಟ್ಟಿ ಬರಬೇಕು. ಈ ಥರ ನೀರು ಥರ ಇದೆಯಲ್ಲ, ಈಗ ಜಾರಲ್ಲಿ ಸ್ವಲ್ಪ ಖಾರ ಎಲ್ಲ ಇತ್ತಲ್ಲ, ಅದನ್ನೇನು ವೇಸ್ಟ್ ಮಾಡೋದು ಅಂತ ಸ್ವಲ್ಪ ನೀರು ಹಾಕ್ಕೊಂಡು ನಾನು ನೀರು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮತ್ತೊಂದು 2-5 ನಿಮಿಷ ಬೇಯಿಸ್ಕೊತಾ ಇದ್ದೀನಿ. ಒಂದು 10 ನಿಮಿಷ ಅಷ್ಟು ನಾವು ಬೇಯಿಸ್ಕೊಂಡ್ರೆ ಎಣ್ಣೆ ಬಿಟ್ಕೊಳ್ಳೋ ಗಂಟ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಸಹ ಹೇಳ್ಬೋದು. ಹಸಿ ವಾಸನೆ ಹೋಗೋವರೆಗೂ ನಾವು ಚೆನ್ನಾಗಿ ಹುರ್ಕೊಬೇಕಿದ್ದನ್ನು. ನನಗೆ ಮಾತಾಡೋಕ್ಕೆ ಆಗ್ತಾಯಿಲ್ಲ. ಆಮೇಲೆ ವಿಡಿಯೋ ಎಲ್ಲ ಹಾಕಲಿಲ್ಲ ಅಂದರೆ 3-4 ದಿನ ಲೇಟಾಗಿ ಹೋಗ್ಬಿಡುತ್ತೆ. ಒಬ್ಬರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದರು, ವಿಡಿಯೋನೇ ಹಾಕ್ತಿಲ್ವಲ್ಲ ಅಕ್ಕ, ವಾಯ್ಸ್ಗೆ ಏನಾಗಿದೆ, ವಾಯ್ಸ್ ಈ ಥರ ಆಗಿದೆಯಲ್ಲ ಅಂತ ಕೇಳ್ತಾಯಿದ್ರು. ಈ ವೆದರಲ್ಲಿ ವಾಯ್ಸ್ ಅಂತೂ ಈ ವೆದರ್ ಬಂದುಬಿಟ್ರೆ ನನಗೆ ಈ ಥರ ಆಗೋಗ್ಬಿಡುತ್ತೆ. ನಾನು ಇವಾಗ ಒಂದು ಲೋಟ ತೋರಿಸಿದ್ನಲ್ಲ, ಅದರಲ್ಲಿ 2-3 ಲೋಟ ನಾನು ಅಕ್ಕಿನ ಹಾಕ್ಕೊತಾ ಇದ್ದೀನಿ. ನೆನೆಯಕ್ಕೆ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಆಮೇಲೆ ನಿಮ್ಗೆ ಹೇಳಲಿಲ್ಲ ಅಂದರೆ ಸ್ಕಿಪ್ ಆಗೋಗ್ಬಿಡುತ್ತೆ. ಇವಾಗ ಎಣ್ಣೆ ಎಲ್ಲ ಬಿಡ್ಕೊತಾ ಇರೋದು ನೀವೇ ನೋಡ್ತಾ ಇರ್ಬೋದು. ಇಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಎಷ್ಟು ಚೆನ್ನಾಗಿ ಆಲ್ರೆಡಿ ಬೆಂದಿದೆ ಅಂತ. ನಾನು ಇದನ್ನು ರೇಖಾ ಅಡುಗೆ ಚಾನಲಲ್ಲಿ ರೆಸಿಪಿನ ನೋಡಿಕೊಂಡು ಟ್ರೈ ಮಾಡ್ತಾ ಇರೋದು. ನಿಮಗೆ ಆ ರೆಸಿಪಿ ಟ್ರೈ ಮಾಡಿ ನನಗೆ ಯಾವ ಥರ ಬಂತು ಪಲಾವು ಅಂತ ನಿಮಗೆ ತೋರಿಸ್ತೀನಿ. ಇವಾಗ 2-3 ಲೋಟಕ್ಕೆ ನಾನು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಅನ್ನೋ ಥರ ನೀವೇ ಲೆಕ್ಕ ಹಾಕ್ಕೊಳ್ಳಿ. 2-4 ಆಯಿತು. ಅಲ್ಲಿ 3/4 ಲೋಟ ತೊಗೊಂಡಿದ್ದೀನಲ್ಲ,